ಈ ಅಂಗವಿಕಲ ದಿನಾಚರಣೆನ ಡಿಸೆಂಬರ್ 3ಕ್ಕೆ ಮಾಡಬೇಕು. ನಾವೀಗ ಜನವರಿ 9ಕ್ಕೆ ಮಾಡ್ತಾ ಇದ್ದೀವಿ. ಕಾರಣ ಏನಂತಂದ್ರೆ ಹಾಲು ತುಂಬಾ ಚೆನ್ನಾಗಿರ್ಬೇಕು ಅಂತ ಒಂದು ಉದ್ದೇಶ ಇತ್ತು. ಈಗ ಇನ್ನೇನ್ ಮಾಡೋದು, ನಾವಂತ ಎಷ್ಟೊಂದು ಬಾಡಿಗೆ ಕೊಡೋಕ್ಕಾಗಲ್ಲ. ಅವಾಗ ಇಕ್ಬಾಲ್ ಅಹಮದ್ ಸರ್ ಹತ್ರ ಹೋಗಿದ್ಕೆ ಈಗೇನು ಇದು ನಡೀತಾ ಇದೆಯಲ್ಲ, ಇದ್ರ ಸಂಪೂರ್ಣ ಜವಾಬ್ದಾರಿ ಊಟದ್ದು ಪ್ಲಸ್ ಈಗ ಒಂದು ಹಾರ್ಟ್ ಚೆಕಪ್, ಅದ್ರ ಜೊತೆಗೆ ಬ್ಲಡ್ ಶುಗರ್ ಅವುದು ಎಲ್ಲ ಹೋಗ್ತಿದೆ. ಸುಮಾರು ಬಹಳ ಜನಕ್ಕೆ ಈಗ ಹೆಲ್ಪ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನಂದ್ರೆ, ಈಗ ನಾವೇನು ಸ್ಟೇಜ್ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ ಎಲ್ಲ ಆಯ್ತಲ್ಲ, ಅದು ಒಂದು ಮೆಮೊರಂಡಮ್ ಮಾಡ್ತಾ ಇದೀವಿ. ಅದ್ರ ಸ್ಪೆಷಾಲಿಟಿ ಏನಂತಂದ್ರೆ, ನಾವೇನು ಅನ್ಕೊಂಡಿದೀವಲ್ಲ ಬರೀ ಮಾತಾಡಿ ಮುಗಿಯೋದಲ್ಲ, ಇದು ಸರ್ ಹೇಳ್ದಂಗೆ ಅದನ್ನು ಗೌರ್ಮೆಂಟಿಗೆ ಸಲ್ಲಿಸುವಂಥದ್ದು ನಮ್ಮ ಐಡಿಯಾ ಇದೆ. ಮತ್ತೆ ಇನ್ನೂ ಮುಂದೆ ದೊಡ್ಡ ಮಟ್ಟಕ್ಕೂ ಪ್ರೋಗ್ರಾಮ್ ಮಾಡಬೇಕು. ಮತ್ತೆ ಇವತ್ತು ಜಡ್ಜಸ್ ಬಂದಿದ್ರು. ಸೊ ಬಂದಿದ್ದಕ್ಕೆ ಏನಾಗಿತ್ತಪ್ಪ ಅಂದರೆ, ರಿಯಲ್ ಫ್ಯಾಕ್ಟು ಅವ್ರಿಗೆ ತಲುಪಿದೆ. ಯಾಕಂದ್ರೆ ನಾವು ಕುತ್ಕೊಳ್ಳೋದು ಬೇರೆ, ಅವರಿದ್ದಾಗ ನಾವು ತಲುಪಿರೋದು ಅವ್ರಿಗೆ ಹೋಗಿದೆ. ಸೊ ಇಕ್ಬಾಲ್ ಅಹಮದ್ ಸರ್ಗೆ ಮೇಡಮ್ ಸಹ ಹೇಳಿದ್ದಾರೆ. ಸರ್ ಏನು ಹೇಳಿದಾರೆ ಈಗ ಅಂದ್ರೆ, ಅದನ್ನು ಫಾಲೋಅಪ್ ಮಾಡೋಣ. ಈ ಕಾರ್ಯಕ್ರಮ ಮುಗ್ದಾದ್ಮೇಲೆ ಭಾಳ ಜನ ಅವ್ರ ಜೊತೆ ಮಾತಾಡಿದ್ರಲ್ಲ ನಮ್ಮ ಹುಡುಗರು. ಸೊ ಬರೀ ಡಿಸೇಬಲ್ ಎಲ್ಲ ಬೇರೆಯವರು ಸಹ ಮಾತಾಡಿದ್ರು. ಸೊ ಹಾಗಾಗಿ ಅದು ಫಾಲೋಅಪ್ ಆಗುತ್ತೆ, ಇನ್ನೂ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಇಕ್ಬಾಲ್ ಸರ್ಗೆ ಸ್ಪೆಷಲಿ, ಮತ್ತು ಅವರ ಫೌಂಡೇಶನ್ ಇಕ್ಬಾಲ್ ಮಜೀದ್, ಸೊ ಅವ್ರ ಪ್ರೇರಣಾದಿಂದ ಮತ್ತು ನಮ್ಮ ಡಿಸೇಬಲ್ಸಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಈ ಕಾರ್ಯಕ್ರಮದ ಸ್ಪೆಷಲ್ ನಿಮ್ಗೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ, ಈ ಏನು ಸ್ಟೇಜ್ ಮೇಲೆ ಬಂದಿದ್ರಲ್ಲ ಅತಿಥಿಗಳು, ಅದು ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಒಂದೊಂದು ವಿಚಾರದಲ್ಲಿ ಮಾತಾಡಿದ್ರು. ನಮ್ಮ ಡಿಸೇಬಲ್ಸ್ಗೂ ಅದು ರೀಚ್ ಆಯ್ತು. ನಮ್ಮ ಉದ್ದೇಶ ಇದೇನೆ, ಯಾರೋ ಬರ್ತಾರೆ ಸರ್ಕಾರಿ ಅಧಿಕಾರಿ ಏನೋ ಮಾಹಿತಿ ಕೊಡ್ತಾರೆ ಇದಲ್ಲ. ಅವ್ರು ಬಂದಿದ್ರು, ಕಾನೂನಲ್ಲಿ ಬಂದಿದ್ರೆ ಅವ್ರೇನು ಹೇಳಿದ್ರು, ನಿಮ್ಗೆ ಏನಾದ್ರು ಇನ್ಶೂರ್ ಕೊಡ್ತೀನಿ ಅಂತ ಅಂದ್ರು. ಇನ್ ಕೆಲವ್ರು ಬಂದ್ರು, ಸ್ವಯಂ ಉದ್ಯೋಗದ್ದು ಅದು ಮತ್ತೆ ನಮ್ಮ ಅಂಗವಿಕಲ ಹಕ್ಕು ಬಗ್ಗೆ ತಿಳಿಸ್ಕೊಟ್ರು ಅಲ್ವಾ. ಇದೆಲ್ಲ ನಮ್ಮ ಗೆಲುವು. ಮತ್ತೆ ಇಲ್ಲಿ ಇಷ್ಟೊಂದು ಫ್ರೀಡಮ್ ಆಗಿ ನೋಡಿ, ಇನ್ನೂ ತನಕ ನಾವು ಹೋಗಿಲ್ಲ, ಬಹಳ ಜನ ಇಲ್ಲೇ ಇದ್ದೀವಿ. ಕಾರಣ ಏನು, ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ ಅಂತ. ನಮ್ಮ ಡಿಸೇಬಲ್ಗೆ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಈ ಉದ್ದೇಶ ಇಲ್ಲಿಂದ ಈಡೇರಿದೆ ಅಂತ ನಾನು ಹೇಳ್ತೀನಿ. ನನ್ನ ಹೆಸರು ಬಾಬು ಎಸ್ ಅಂತ. ಸೊ ಪ್ರೇರಣಾ ಡಿಸೇಬಲ್ ವೆಲ್ಫೇರ್ನ ಸೆಕ್ರೆಟರಿ.